ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಪುಟಾಣಿ ವಿಡಿಯೋಗೆ ಆದರಕ್ಕೆ ಸುಸ್ವಾಗತ. ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು ಬ್ರಿಂಜಾಲ್ ಬ್ಲ್ಯಾಕ್ ಬದನೆಕಾಯಿ. ಬದನೆ ಗಿಡ ಅತಿ ಹೆಚ್ಚಾಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈಗ ಬೆಳೀತಾ ಇದ್ದಾರೆ. ಇದು ಹೆಚ್ಚಾಗಿ ಪಾರ್ಸಲ್ ಹೋಗುತ್ತೆ ಮತ್ತು ಮಾಲ್ಗಳಲ್ಲೂ ಕೂಡ ಪಾರ್ಸಲ್ಗೆ ಹೋಗುತ್ತೆ. ಮಾಲಲ್ಲೂ ಕೂಡ ಈ ಬದನೆಕಾಯಿನೇ ಸೇಲ್ ಆಗುತ್ತೆ. ಮತ್ತು ಈ ಬದನೆಕಾಯಿಯನ್ನು ನಮ್ಮ ಹಳ್ಳಿಗಳ ಕಡೆ ಬಾಂಬ್ ಬದನೆಕಾಯಿ ಅಂತಾರೆ ಮತ್ತು ದಪ್ಪು ಬದನೆಕಾಯಿ ಅಂತಾರೆ. ಇದು ಬದನೆಕಾಯಿ ಒಂದು ಬದನೆಕಾಯಿ ಬಂದು 700ರಿಂದ 800 ಗ್ರಾಮ್ವರೆಗೂ ತೂಕ ಬರುತ್ತೆ. ಮತ್ತು ಈ ಬದನೆಕಾಯಿ ತುಂಬ ರೇಟು ಇದೆ, ರೀಸನಬಲ್ ರೇಟ್ ಇದೆ. ಮತ್ತು ಈ ಬದನೆ ಗಿಡದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಹುಳುಗಳೇ ಜಾಸ್ತಿ. ಕಾಂಡ ಕೊರಕ, ಕಾಯಿ ಕೊರಕ, ತ್ರಿಪ್ಸು, ಮೈಟ್ಸು, ಎಫಿಡ್ಸು, ಜಾರ್ಜಿಟ್ಸು ಇದಕ್ಕೆ ಜಾಸ್ತಿ ಹೆಚ್ಚಾಗಿ ತೇಜಲ್ಲು ಸ್ಪ್ರೇ ಮಾಡ್ಕೊಬೋದು. ಮತ್ತು ಕಾಯಿ ಕೊರಕ, ಕಾಂಡ ಕೊರಕಗೆ ಪೆಸಿಡಿ-6 ನಿಮಗೆ ಪೆಸಿಡಿ-6 ನೋಡ್ತಾ ಇದ್ದೀವಿ. ಈ ಪೆಸಿಡಿ-6 1 ml 1 ಲೀಟ್ರಿಗೆ, ಮತ್ತು ಅದರ ಜೊತೆಗೆ ಪೋಲಿಡರ್ ಎಫ್ಸಿ ಕಾಟಾಪು ಅಥವಾ ಮೊನೊಕಾಟು ಯಾವುದಾದ್ರೂ ಒಂದನ್ನು 1 ml ಪೆಸಿಡಿ-6 ಕಾಟಾಪು 1 ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಕಾಂಡ ಕೊರಕ ಸಾಯುತ್ತಾ ಬರುತ್ತೆ ಹುಳ. ಇದು ನಾಟಿ ಮಾಡಿ 25 ದಿನಕ್ಕೆ ಈ ಹುಳ ಕಾಣಿಸ್ಕೊಳ್ಳುತ್ತೆ. ಅದನ್ನು ಸ್ಪ್ರೇ ಮಾಡ್ಕೊತಾ ಬಂದರೆ ಸಂಪೂರ್ಣವಾಗಿ ಸಾಯುತ್ತೆ. ಮತ್ತು ನಾಟಿ ಮಾಡಿ 30 ದಿನಕ್ಕೆ ಡ್ರಿಪ್ಪಲ್ಲಿ ವ್ಯಾಮ್ಗೋಲ್ಡಿ ಭಾಗ್ಯಮ್ಯಾಕ್ಸ್ 1/4 kg, ಭಾಗ್ಯಮ್ಯಾಕ್ಸ್ 2 kg ಡ್ರಿಪ್ಪಲ್ಲಿ ಕೊಡೋದ್ರಿಂದ ಗಿಡನೂ ಹೆಲ್ದಿಯಾಗಿ ಕ್ರಾಪ್ ಬರುತ್ತೆ. ಮತ್ತು ಹುಳಕ್ಕೆ ಎತ್ತಾಗಿ ಕಾಯಿ ಕೊರಕ ಹುಳ ಇರ್ತವೆ. ಇದಕ್ಕೆ ಪೆಸಿಡಿ-6 1 ml ಕಾಟಾಪು 1 ಗ್ರಾಮ್ ಹಾಕಿ ಸ್ಪ್ರೇ ಮಾಡಿದ್ರೆ ಅತಿ ಹೆಚ್ಚಾಗಿರೋ ಹುಳ ಕೂಡ ಸರ್ವನಾಶವಾಗುತ್ತೆ. ಮತ್ತು ಇದು ಭಾಳ ಕೀಟಪರಕವಾದ ಒಂದು ಔಷಧಿ. ಇದು 20ರಿಂದ 25 ದಿನವರೆಗೂ ಕೆಲಸ ಮಾಡುತ್ತೆ. ಪೆಸಿಡಿ-6 ಹುಳ ಎಂಥ ಹುಳ ಇದ್ರೂ ಕೂಡ ಸತ್ತೋಗ್ತದೆ. ತುಂಬ ರಿಸಲ್ಟ್ ಇದೆ, 100% ರಿಸಲ್ಟು ಇದೆ. ಕಾಟಾ ಪೋಲಿಡರ್ SP ಪೆಸಿಡಿ-6 ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯ ರಿಸಲ್ಟ್ ಇದೆ ನನ್ನ ರೈತ ಮಿತ್ರರೇ. ಸ್ನೇಹಿತರೆ, ಕಾಯಿ ಕೊರಕಕ್ಕೂ ಇದೇ ಮಾಡ್ಕೊಬೋದು. ಮತ್ತು ನೋಡಿ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ನಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಸ್ನೇಹಿತರೆ, ಬ್ರಿಂಜಾಲ್ ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನೀಸ್ ಆಗಿ ನಾಟಿ ಮಾಡಿ 30 ದಿನ ಆಗಿದೆ. ತುಂಬ ಚೆನ್ನಾಗಿ ಹೆಲ್ದಿ ಕ್ರಾಪು. ಬ್ಲ್ಯಾಕ್ ಬ್ರಿಂಜಾಲ್ ಸಫಾಲ ಅಂತಾರೆ. ಗ್ರೀನಿಶ್ ಅಷ್ಟೇ ಚೆನ್ನಾಗಿದೆ, ಕುಡಿನೂ ಚೆನ್ನಾಗಿದೆ. ನೋಡಿ, ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಕೂಡ, ನಿಮ್ಮ ರೈತರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನು ಆದಷ್ಟು ಜನಕ್ಕೆ. ಮತ್ತೊಂದು ವಿಡಿಯೋಗೆ ಮಾಡೋಣ, ಕಾಯಿರಿ.